ಇಟಲಿಯ ಬಂಡೆ ಏರುಗರು ಕಂಡ ವಿಶೇಷ ಕಲ್ಲು ಗುರುತುಗಳು ಕಡಲಾಮೆಗಳು ಗುಂಪಾಗಿ ಓಡಿದ್ದರಿಂದ ಆಗಿತ್ತು ಎಂದು ತಿಳಿದುಬಂದಿದೆ. ಕೆಟಾಸಿಯಸ್ ರಿಸರ್ಚ್ ಪತ್ರಿಕೆಗಳಲ್ಲಿ ಈ ಬಗೆಗೆ ವಿಶೇಷ ಲೇಖನ ಬಂದಿದೆ. ಅಡ್ರಿಯನ್ ಸಮುದ್ರದತ್ತ ಮುಖ ಮಾಡಿರುವ ಬಂಡೆಯ ಮೇಲೆ ಗುಂಪು ಗುರುತುಗಳು, ಬಂಡೆ ಏರುವ ಸಾಹಸಿಗಳಿಗೆ ಅದು ವಿಶೇಷ. ಪ್ರಾದೇಶಿಕ ಪಾರ್ಕ್ನಲ್ಲಿ ಅಂತ ಒಂದು ಗುರುತನ್ನ ಉಭಯಚರೆ ಕಾಲೂರು ಎನ್ನಲಾಗಿತ್ತು. ಆದ್ದರಿಂದ ಬಂಡೆ ಏರುಗರು ಬಂಡೆ ಏರುವುದನ್ನ ಬಲ್ಲ ಭೂಗರ್ಭ ಶಾಸ್ತ್ರಜ್ಞ ಪಾಬ್ಲೋ ಸ್ಯಾಂಡ್ರೋನಿಯರನ್ನ ಸಂಪರ್ಕಿಸಿದ್ರು. ಸ್ಯಾಂಡ್ರೋನಿಯವರು ಪರಿಶೀಲಿಸಿದ್ರು. ಅಡ್ರಿಯಾಟಿಕ್ ಕಡಲತ್ತ ಮುಖ ಮಾಡಿ ಸ್ಕಾಗಿಲಾರ್ ರೋಸಾ ಉದ್ದಕ್ಕೂ ಬಂಡೆಗಳು ಇವೆ. ಅವೆಲ್ಲ ಕಡಲು ನೆಲ ಸೇರುವಲ್ಲಿನ ಗಷ್ಟುಗಳು, ಮುಂದೆ ಸುಣ್ಣದ ಕಲ್ಲುಗಳ ಸಹಿತ ಆದ ಶಿಲೆಗಳು. 8 ಕೋಟಿ ವರ್ಷಗಳ ಹಿಂದೆ ಭೂಕಂಪ ಆದಾಗ ಆಮೆಗಳು ಗುಂಪಾಗಿ ಕಡಲಿಗೆ ಸಾಗಿವೆ. ಭೂಕಂಪದಿಂದಾಗಿ ಆ ಸ್ಥಳ ತುಸು ಮೇಲೇರಿದೆ. ಅದು 7 ಕೋಟಿ ವರ್ಷಗಳ ಹಿಂದೆ ಬಂಡೆಯಾಗಿದೆ. ಕಡಲಾಮೆಗಳ ಗುಂಪೋಟದ ಗುರುತು ಉಳಿದಿದೆ ಎಂಬುದು ಸ್ಯಾಂಡ್ರೋನಿಯರ ಸಂಶೋಧನಾ ಫಲಿತ.